ನಾಡಿನ ಸಂಪತ್ತು ಅಥವಾ ರಾಷ್ಟ್ರದ ಸಂಪತ್ತು ಹೇಗೆ ಬಳಕೆ ಆಗಬೇಕು, ಯಾವ ದೇಶದಲ್ಲಿ ಭ್ರಷ್ಟಾಚಾರ ಇರುತ್ತೆ, ಎಲ್ಲಿ ಲೂಟಿ ಆಗುತ್ತೆ, ಆ ಸಂಸ್ಥೆ ಆಗಲಿ ಆ ದೇಶ ಆಗಲಿ ಉದ್ಧಾರ ಆಗಲ್ಲ ಅಂತೇಳಿ ರಾಮ ಹೇಳಿದ್ದಾನೆ 7,000 ವರ್ಷಗಳಿಂದ. ನೀವು ಕಾಮ ಕ್ರೋಧ ಮದ ಮಾತ್ಸರ್ಯ ಮೋಹಗಳನ್ನು ತೆಗೆಸಿದಿರಲ್ಲೋಪ ಪೇಜಾವರ ಶ್ರೀಗಳೇ, ಯಾಕ್ರಿ ಬಾಯಿ ಬಿಡ್ತಾ ಇಲ್ಲ? ಯಾಕ್ರಿ ಇವರನ್ನು ಅರೆಸ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ? ಯಾಕ್ರಿ ಮೋದಿ ಮತ್ತು RSS VHP ನೇರ ಕಾರಣ ಅಂತ ಹೇಳ್ತಾ ಇಲ್ಲ? ನಿಮಗೂ ಏನಾದರೂ ಇದರಲ್ಲಿ ಏನಾದರೂ ಇದೆಯಾ ನಿಮ್ಮದು ರೋಲು? ನಾನು ಇದೆ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ, ಕೇಳಲಿಕ್ಕೆ ಬಯಸ್ತೇನೆ. Otherwise, you should have demanded for arrest of the concerned. ಎಲ್ಲೋ ಒಂದು ಕಡೆ ಮೌನಿ ಬಾಬಾ ಇವತ್ತು ಪ್ರಧಾನಮಂತ್ರಿಗಳು ಏನು ಮಾತಾಡ್ತಾ ಏನೂ ಇಲ್ಲ, ಅಮಿತ್ ಶಾನು ಮಾತಾಡ್ತಾ ಇಲ್ಲ, ಉತ್ತರ ಪ್ರದೇಶ ಚೀಫ್ ಮಿನಿಸ್ಟರ್ ಇವರು ಸರ್ಕಾರದ ಕಾರ್ಯದರ್ಶಿಗಳಿದ್ದಾರೆ. ನಾನು ಅದಕ್ಕೆ ಬೇಕು ಅಂತ ಡೀಟೇಲ್ಸ್ ಕೊಟ್ಟಿದ್ದು. ಹಾಗಾದರೆ ನಿಮ್ಮ ಸರ್ಕಾರ ಭಾಗಿಯಾಗಿದೆ ಅಂತಲ್ವಾ ಇದರಲ್ಲಿ? ಕೇಂದ್ರ ಸರ್ಕಾರದ ಕಾರ್ಯದರ್ಶಿ ಇದರಲ್ಲಿದ್ದಾರೆ. ಆಮೇಲೆ ಪ್ರಧಾನಿಯವರ ಮಾಜಿ ಪ್ರಧಾನ ಕಾರ್ಯದರ್ಶಿ ಇದ್ದಾನೆ, ಕೇಂದ್ರ ಸರ್ಕಾರದ ಕಾರ್ಯದರ್ಶಿ ಪ್ರಶಾಂತ್ ಲೇಕುಂಡೆ, ಉತ್ತರ ಪ್ರದೇಶ ಸರ್ಕಾರದ ಕಾರ್ಯದರ್ಶಿ ಸಂಜಯ್ ಪ್ರಸಾದ್. ನಿಮ್ಮ ಸರ್ಕಾರ ಇದರಲ್ಲಿದೆ. ಏನು ಮಾಡ್ತಾ ಇದೆ ಅಂದರೆ, ನಿಮ್ಮ ಸರ್ಕಾರ ಇದೇನಾ ನಿಮ್ಮ ಗವರ್ನೆನ್ಸು? ನಾಚಿಕೆ ಆಗೋದಿಲ್ಲ? ನಾನು ಅಂದುಕೊಂಡಿದ್ದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ರೀತಿಯಲ್ಲಿ ಅವರೇನು ರೈಲ್ವೆ ಆಕ್ಸಿಡೆಂಟಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾರಣ ಇರಲಿಲ್ಲ, ಆದರೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಿದ್ದರು. ಈಗ ನಿಮ್ಮ ಕಾರ್ಯದರ್ಶಿಗಳು ನೀವೇ ಮಾಡಿದಂಥ ಟ್ರಸ್ಟೀಸು ಆ ರಾಮ ಮಂದಿರದಲ್ಲಿ ಹಣ, ವಜ್ರ, ವೈಡೂರ್ಯ, ಬಂಗಾರ, ಬೆಳ್ಳಿ ಎಲ್ಲ ಲೂಟಿ ಮಾಡಿದ್ದೀರಲ್ಲ. ಇದು ಗೌರವ ಇದ್ದರೆ ಮಿಸ್ಟರ್ ಮೋದಿ, ಎನಫ್ ಇಸ್ ಎನಫ್, ಯು ಹ್ಯಾವ್ ಟು ರಿಸೈನ್. ಅಮಿತ್ ಶಾ, ಸಾಕಪ್ಪ ನಿಮ್ಮನ್ನು ನೋಡಿ ಆಯ್ತು, ಇನ್ನು ಬೇರೆಯವ್ರು ನಿಮ್ಮ ಪಾರ್ಟಿಯವ್ರು ಯಾರಾದರೂ ಮಾಡ್ಕೊಳ್ಳಿ. ಮೊದಲು ರಾಜೀನಾಮೆ ಕೊಡಬೇಕು. ಹಾಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿನೂ ರಾಜೀನಾಮೆ ಕೊಡಬೇಕು. ಕೊಟ್ಟು ಅಷ್ಟೇ ಅಲ್ಲ, ಇದಕ್ಕೆ ಈ ಒಂದು ಭ್ರಷ್ಟಾಚಾರಕ್ಕೆ, ಈ ಲೂಟಿಗೆ ನೀವು ಕಾರಣರ ಅವಕಾಶ ಕೊಟ್ಟಿರೋದ್ರಿಂದ ಈ ದೇಶದ ಜನರನ್ನು ಮತ್ತು ರಾಮಾಯಣದ ಮೇಲೆ ವಿಶ್ವಾಸ ಇಟ್ಟಿರುವಂಥದ್ದು ಪ್ರಪಂಚದ ಯಾರೆಲ್ಲ ರಾಮನ ಆದರ್ಶಗಳಲ್ಲಿ ನಂಬಿಕೆ ಇಟ್ಟಿದ್ದಾರೋ ಅವರೆಲ್ಲರ ಕ್ಷಮೆಯನ್ನು ಯಾಚಿಸಬೇಕು. 390 ಭಾಷೆಗಳಲ್ಲಿ ರಾಮಾಯಣ ತರ್ಜುಮೆ ಆಗಿದೆ, ಬೇರೆ ಬೇರೆ ರೀತಿಯಲ್ಲಿ ಬರೆದಿದ್ದಾರೆ. ಇನ್ಕ್ಲೂಡಿಂಗ್ ವೀರಪ್ಪ ಮೊಯ್ಲಿಯವರು ಅವರದೇ ಆಗಿರುವಂಥ ದಾಟಿನಲ್ಲಿ ರಾಮಾಯಣವನ್ನು ಬರೆದಿದ್ದಾರೆ. ಕುವೆಂಪುರವರು ರಾಮಾಯಣ ದರ್ಶನ ಬರೆದಿದ್ದಾರೆ. ರಾಜಗೋಪಾಲಾಚಾರಿಯವರು ಇಂಗ್ಲೀಷ್ನಲ್ಲಿ ರಾಮಾಯಣ ಬರೆದಿದ್ದಾರೆ. ಹೀಗೆ ವಿಶ್ವದ ಅನೇಕ ಭಾಗಗಳಲ್ಲಿ ಇವತ್ತು ರಾಮನ ಬಗ್ಗೆ ಭಾಳ ಗೌರವ ಇರತಕ್ಕಂಥ, ಪೂಜ್ಯ ಭಾವನೆ ಇರತಕ್ಕಂಥ, ಆದರ್ಶ ಮರ್ಯಾದಾ ಪುರುಷೋತ್ತಮನ ದೇವಸ್ಥಾನದಲ್ಲೇ ಲೂಟಿ ಮಾಡ್ತೀರಲ್ರಿ, ನೆಲ್ಲು ಬಿಡ್ತೀರ್ರಿ ನೀವು ಭಾರತೀಯ ಜನತಾ ಪಾರ್ಟಿಯವರು, RSSನವರು, ವಿಶ್ವ ಹಿಂದೂ ಪರಿಷತ್ನವರು. ನಾನು ಸ್ಪಷ್ಟವಾಗಿ ಇದು ದೇಶದ್ರೋಹದ ಕೆಲಸ ಇವರು ಮಾಡಿರುವಂಥದ್ದು. RSS, BJP, ವಿಶ್ವ ಹಿಂದೂ ಪರಿಷತ್, ಇದರಂಥ ದೇಶದ್ರೋಹದ ಕೆಲಸ ಇನ್ನೊಂದು ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವರುಗಳ ಪ್ರಧಾನಮಂತ್ರಿ ಮತ್ತು ಗೃಹ ಸಚಿವರ ರಾಜೀನಾಮೆ, ಉತ್ತರ ಪ್ರದೇಶದ ಚೀಫ್ ಮಿನಿಸ್ಟರ್ ರಾಜೀನಾಮೆ, ಮತ್ತು ಇದನ್ನು ದೇಶದ ಜನರ ಕ್ಷಮೆಯನ್ನು ಯಾಚಿಸಬೇಕು. ಈ ರೀತಿಯ ಸೋರಿಕೆ ಆಗಬಾರ್ದು ಅನ್ನೋ ಆಗಿದ್ದರೆ RSSನವರು ಮೊದಲು ಆದರ್ಶಪ್ರಾಯರಾಗಿರಬೇಕಾಗತ್ತೆ. ರಿಜಿಸ್ಟರ್ ಮಾಡಿಸಿ ನಿಮ್ಮ RSS. ನೀವೇನು ಕಲೆಕ್ಷನ್ ಮಾಡ್ತೀರಿ ದೇಶದಲ್ಲಿ ವಿದೇಶದಲ್ಲಿ, ಗುರುದಕ್ಷಿಣೆಯ ರೂಪದಲ್ಲಿ, ಇನ್ನಿತರ ರೂಪದಲ್ಲಿ, ಅದನ್ನು ಅಕೌಂಟಿಗೆ ಒಳಪಡಿಸಿ ಆಡಿಟ್ ಮಾಡಿಸಿ. ಉಡಾಫೆ ಮಾತು ಹೊಡೆಯಕ್ಕೆ ಹೋಗಬೇಡಿ ಮಿಸ್ಟರ್ ಸರಸಂಘಚಾಲಕರೇ.
ನಿಮಗೆ ರಾಷ್ಟ್ರಪ್ರೇಮ ರಾಷ್ಟ್ರಭಕ್ತಿ ಅನ್ನುವಂಥದ್ದು ಇದ್ದರೆ ದಯಮಾಡಿ ರಿಜಿಸ್ಟರ್ ಮಾಡಿ ಅಕೌಂಟಬಲ್ ಆಗಿ. ಮತ್ತು ನೀವು ಹೇಳಿ ಕಿವಿ ಹಿಂಡಿ ಪ್ರಧಾನಮಂತ್ರಿಗಳಿಗೆ ಇದು ಅನ್ಯಾಯ ಆಗಿದೆ, ರಾಜೀನಾಮೆ ಕೊಡಪ್ಪ, ಕ್ಷಮೆ ಯಾಚಿಸಪ್ಪ ಅಂಥೇಳಿ. ಇದನ್ನು ನಾವು ಆಗ್ರಹಿಸ್ತೇವೆ ಅಂತ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು. ಹಾಂ, ಅವೆಲ್ಲ ಇಶ್ಯೂಸೇ ಅಲ್ಲಪ್ಪ, ಡಿಸ್ಕಷನ್ ಮಾಡೋದೆಲ್ಲ. ಪಕ್ಷ ಏನು ಹೇಳ್ತಾರೆ ಅದನ್ನು ಮಾಡ್ತಾರೆ. ಓಕೆ. ಹಾಂ, ಏನು ಸರ್? ನೋ ಕಾಮೆಂಟ್ಸ್. ರಾಜಕೀಯ ವ್ಯವಸ್ಥೆಯಲ್ಲಿ ನಾನು ಪಕ್ಷದ ಉಪಾಧ್ಯಕ್ಷ, ನಾನು ಸಾರ್ವಜನಿಕವಾಗಿ ಚರ್ಚೆ ಮಾಡಿದ್ರೆ ನಾನು ಏನು ಹೇಳ್ಬೋದು?